ಪತ್ತೆಯ ಹಚ್ಚಲು ಆಗದೆ ಏನಿದೇನೋ ವ್ಯೂಹವು ಉತ್ತರ ಹುಡುಕಲು ಆಗದೆ ಪ್ರಶ್ನೆಯ ವ್ಯಾಮೋಹವು ಲೋಕವೇ ಅರಿತು ಮರೆತು ಉಳಿವ ಹುಚ್ಚು ಸಂತೆ ಭಾವವೇ ಮೂರು ಕಂತೆ ಬದುಕಿಗೆ ಕನ್ನಡಿ ಬೇಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ತಂಡ ಎಲ್ಲಿಗೆ ಬಂದಿದೆ ಗೊತ್ತಾ? ಇವರು ಜಿ ಕನ್ನಡದಲ್ಲಿ ಬರುವಂತಹ ಲಕ್ಷ್ಮೀ ನಿವಾಸದ ಚಿನ್ನುಮರಿ ಅಂತಲೇ ಹೇಳ್ಬೋದು. ಇತ್ತ ಡಾನ್ಸಿಗೂ ಸೈ, ಅತ್ತ ಆ್ಯಕ್ಟಿಂಗಿಗೂ ಸೈ, ಹಬ್ಬಬ್ಬ ಇತ್ತ ಆ್ಯಂಕರಿಂಗಿಗೂ ಸೈ. ಹೇಳ್ತಾ ಹೋದರೆ ಇವತ್ತು ಇವರ ಕತೆ ಮುಗಿಯಲ್ಲ. ಯಾರು ಅಂತ ಅಂದರೆ ಎಕ್ಸಾಕ್ಟ್ಲಿ ಚಿನ್ನುಮರಿ ಅಂದಾಕ್ಷಣದಲ್ಲಿ ಗೊತ್ತಾಗಿರ್ಬೋದು. ನಾವೆಲ್ಲರ ಪ್ರೀತಿಯ ಚಂದನ ಅವರ ಮನೆಗೆ ಬಂದಿದ್ದೇವೆ. ಬನ್ನಿ ಅವ್ರ ಮನೆ ಹೇಗಿದೆ ಅವ್ರ ಹತ್ರ ಮಾತಾಡೋಣ. ಹಲೋ, ಪ್ಲೀಸ್ ವೆಲ್ಕಮ್. ಬನ್ನಿ ಬನ್ನಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದಾವೆ. ಬನ್ನಿ ಬನ್ನಿ. ಯಾವತ್ತಿಂದ ನಿಮ್ಮ ಜೊತೆ ಭೇಟಿ ಆಗ್ಬೇಕು, ಮನೆಗೆ ಬರ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೇವೆ. ಫೈನಲಿ ಇವತ್ತಾಯ್ತು ನೋಡಿ, ಕೃಷ್ಣನೇ ಕರೆಸ್ಕೊಂಡ. ಎಸ್. ಸೊ ಇಲ್ಲೆಲ್ಲ ಕೆಲವೊಂದು ಸ್ಟ್ಯಾಚ್ಯೂಸ್ ಗಳೆಲ್ಲ ಇದೆ. ಅದೆಲ್ಲ ನಮ್ಮ ಅತ್ತೆ ಅಂದ್ರೆ ನಮ್ಮ ಅಮ್ಮಂದೇನೆ ಕಲೆಕ್ಷನ್ಸ್. ನಾನ್ ರೀಸೆಂಟ್ ಆಗಿ ಎಂಟ್ರಿ ಕೊಟ್ಟಿರೋದು, ಅವ್ರ ಮುಂಚೆಯಿಂದ ಇದೆಲ್ಲ ಇಟ್ಕೊಂಡಿದ್ದಾರೆ. ಚೂರು ಹೇಳ್ತಾ ಬರ್ಬೋದಾ? ಶೋರ್. ಸೊ ಇದು ನೋಡೋ ಹಾಗೆ ಇದು ದಶಾವತಾರದ್ದು ಎಲ್ಲ 10 ಅವತಾರಗಳದ್ದು ಇದೆ. ಇದು ಅಷ್ಟಲಕ್ಷ್ಮಿ ಅವ್ರದ್ದಿದೆ. ಇದು ನಮ್ಮ ಮದ್ವೆಯಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಅದನ್ನ ಹಾಗೆ ಒಂದು ಆಡ್ ಮಾಡಿದ್ವಿ. ಇಲ್ಲಿ ನೋಡಿ ಚೆಸ್ ಇಂದು ಎಲ್ಲ ಫುಲ್ ಆಕ್ಚುಲ್ ಚೆಸ್ ಎಲ್ಲ ಆಡ್ತೀರಾ? ಇಲ್ಲ, ಇದು ಬರೀ ಶೋಗ್ ಇಟ್ಟಿರೋದು. ನನ್ಗದು ಅಷ್ಟು ಬರಲ್ಲ, ಮುಂಚೆ ಆಡ್ತಾ ಇದ್ದೆ ಅಷ್ಟೇ. ಅಂಡ್ ಆ ಕಡೆ ಪಗಡೆ ಅಲ್ವಾ? ಎಸ್, ಪಗಡೆ ಮತ್ತೆ ಚೌಕಾಬಾರದ್ದು. ಬಟ್ ಇದು ಪಗಡೆದು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇದೆಲ್ಲ ಅವ್ರದೇ ಕಲೆಕ್ಷನ್ಸ್, ನಂದೇನು ಇಲ್ಲ. ಇದು ಆಕ್ಚುಲಿ ಮೊನ್ನೆ ತನಕ ವರ್ಕ್ ಆಗ್ತಾ ಇತ್ತಂತೆ. ಬಟ್ ಇವಾಗ ಇದು ವರ್ಕ್ ಆಗ್ತಾ ಇಲ್ಲ. ಬಟ್ ನಮ್ಗೆ ಫಸ್ಟ್ ಎಂಟ್ರಿ ಕೊಟ್ಟಾಗ್ಲೇ ಮನೆಗೆ ಎಲ್ಲೋ ರಾಮಾಯಣ ಮಹಾಭಾರತದ ದರ್ಶನ ತರ ಆಗಿದೆ. ಸೊ ಓಲ್ಡ್ ಐಟಮ್ಸ್ ಎಲ್ಲ ಇನ್ನೇನು ಕೆಲವರು ಸಂಸ್ಕೃತಿಗಳನ್ನೆಲ್ಲ ಮರೀತಾರೆ ಅಂತ ನೀವು ಇನ್ನೂ ಕೂಡ ಎಲ್ರಿಗೂ ನೆನಪಾಗ್ಬೇಕು ಅಂತ ಹೇಳಿ ಎಲ್ಲಾ ಐಟಮ್ಗಳನ್ನ ಇಟ್ಟಿದ್ರ. ವೆರಿ ನೈಸ್. ಅದಂತೂ 100% ಹೌದು. ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್, ನಮ್ಮ ಸಂಸ್ಕಾರ ನೆಕ್ಸ್ಟ್ಗೂ ಹೋಗ್ಬೇಕು, ನಾವು ಉಳಿಸ್ಕೋಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ನನ್ಗೆ ಅಲ್ಲೊಂದು ಅದು ಐ ಥಿಂಕ್ ಅಮ್ಮ ಎಲ್ಲೋ ಟ್ರಿಪ್ ಹೋದಾಗ ತಂದಿದ್ದು. ಐ ಥಿಂಕ್ ಅದು ಅವ್ರನ್ನೇ ಕೇಳ್ಬೇಕು, ನಂಗಂತೂ ಗೊತ್ತಿಲ್ಲ. ಅಂಡ್ ಇದು ಐ ಥಿಂಕ್ ಬಾಲಿಗೆ ಹೋದಾಗ ತಗೊಂಡ್ಬಂದಿದ್ದ ಅಂತ. ಅದ್ ಯಾವಾಗ ಹೇಳ್ತಾ ಇರ್ತಾರೆ, ಇದು ಅಲ್ಲ ಹೋದಾಗ ತಂದಿದ್ದು, ಇಲ್ಲಿ ಹೋದಾಗ ತಂದಿದ್ದು ಅಂತ. ಬಟ್ ಅಥವಾ ಚೈನಾದ ಯಾವ್ದು ಅಂತ ಗೊತ್ತಿಲ್ಲ. ಚೈನೀಸ್ ತರನ ಇದಾರೆ ಒಂಚೂರು ಅಲ್ವಾ? ಮೇ ಬಿ ಎಲ್ಲೋ ಅವರು ತುಂಬಾ ಟ್ರಾವೆಲ್ ಮಾಡ್ತಾರೆ. ಸೊ ಬೇರೆ ಕಡೆ ಟ್ರಾವೆಲಿಂಗ್ ಅಲ್ಲಿ ಹೋದಾಗ ತಗೊಂಡ್ಬಂದಿರ. ಸ್ವಲ್ಪ ಕಾಡು ಮನುಷ್ಯರ ತರ. ಹೌದು. ಇಲ್ಲಿ ಗಣೇಶರು ಎಲ್ಲರೂ ಕೂತಿದ್ದಾರೆ, ವಿಭಿನ್ನ ಶೈಲಿಯಲ್ಲಿ ಗಣೇಶ. ಹೌದು, ನರ್ತನ ಗಣಪತಿ. ಎಲ್ಲಾ ತರದ ಗಣಪತಿ, ವಾದ್ಯ ಗಣಪತಿ, ನರ್ತನ ಗಣಪತಿ, ಎಲ್ಲಾ ತರದ ಗಣಪತಿಗಳಿದ್ದಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಟೆಲಿಫೋನ್ ಇದು ವರ್ಕ್ ಆಗ್ತಾ ಇತ್ತಂತೆ. ಐ ಡೋಂಟ್ ಥಿಂಕ್ ಇವಾಗ ವರ್ಕ್ ಆಗ್ತಾ ಇದೆ, ಬಟ್ ವರ್ಕ್ ಆಗ್ತಾ ಇತ್ತಂತೆ. ಇಲ್ಲಿ ನೋಡಿ ಅವತಾರಗಳೆಲ್ಲ ಕಾಣ್ತಾ ಇದೆ ನನಗೆ. ಸೋ ಬ್ಯೂಟಿಫುಲ್. ಎಲ್ಲ ಅವ್ರದ್ದೇ ಕಲೆಕ್ಷನ್ಸ್. ಬನ್ನಿ. ಈ ವೆಂಕಟರಮಣ ಭಕ್ತರ? ಹೌದು. ಇಲ್ಲಿ ಪ್ರತ್ಯಕ್ಷರು ಕೂಡ ಕಾಣ್ತಾ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ಓಕೆ, ಐ ಆಮ್ ಗುಡ್. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ನಾನು ನಿಮ್ಮನ್ನು ಕರಿಸ್ಬೇಕಂತ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೇ ಸಿಕ್ಕಿದ್ರಿ. ಚಂದನ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ಸರ್? ಒಂದ್ ಸ್ವಲ್ಪ ನನ್ನ ಬಗ್ಗೆ ಹೇಳ್ಬೇಕು, ಅದೇ ಒಂದು ಸೆಗ್ಮೆಂಟ್ ಆಗ್ಬಿಡುತ್ತೆ. ನಾನು ತುಂಬಾ ಟೈಮ್ ತಗೊಳಲ್ಲ. ಅವ್ರ ತಾಯಿ ಒಂದು ಕಾಮೆಂಟ್ ಹಾಕಿದ್ರು ಅವ್ರ ಪೋಸ್ಟ್ ಅಲ್ಲಿ, ದೇವ್ರು ಕೊಟ್ಟಿದ್ ಗಿಫ್ಟ್ ಅನ್ನ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಗಿಫ್ಟ್ ಅನ್ನ ಫಾರ್ವರ್ಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮಾಡಿದೀರಾ? ಸೊ ಐ ಥಿಂಕ್ ದಟ್ ಶುಡ್ ಸೇ. ಒಂದು ವರ್ಷ ಹತ್ರ ಆಗ್ತಾ ಬಂತು. ಯಾವ ರೀತಿ ಇದೆ? ಬರ್ತಾ ಇದೆ. ನಮ್ಗೇನು ಅನಿಸ್ತಾ ಇಲ್ಲಪ್ಪ, ಮೊನ್ನೆ ಮದ್ವೆ ಆಗಿರೋ ತರ ಇದೆ. ಚಂದನ ಬಗ್ಗೆ ಒಂದು ಸುಳ್ಳು ಹೇಳ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ? ಒಂದು ಸುಳ್ಳು ಹೇಳ್ಬೇಕು ಅಂದ್ರೆ she
ಏನೋ ನಂಗೆ ಏನೇ ನನ್ನ ಆಫೀಸಿಂದ ಎಷ್ಟೇ ಲೇಟ್ ಬಂದ್ರು ಕೆಲಸ ಶಿ ಆಲ್ವೇಸ್ ಸ್ಟೇ ಅಪ್ ಅಂಡ್ ವೇಟ್ ಫಾರ್ ಮೀ. ಎಷ್ಟು ಲೇಟ್ ಬಂದ್ರು ಮನೆಗೆ ಬರ್ಬೇಕು ಹಂಗೆ. ಅಯ್ಯೋ ಅವ್ರು ಬರೋಷ್ಟೊತ್ತಿಗೆ ನಾನು ನಿದ್ದೆ ಮಾಡಿರ್ತೀನಿ, ಅದಕ್ಕೆ ಅವ್ರು ಅದನ್ನ ಹೇಳಿದ್ದು, ಎಷ್ಟೇ ಲೇಟ್ ಬಂದ್ರು ಅವಳು ವೆಯ್ಟ್ ಮಾಡ್ತಾಳೆ ಅಂತ. ಬಿಕಾಸ್ ನಾನು ವೆಯ್ಟ್ ಮಾಡಲ್ಲ, ವೆಯ್ಟ್ ಮಾಡಿ ಮಾಡಿ ನಾನು ನಿದ್ದೆ ಮಾಡಿರ್ತೀನಿ. ಅದಕ್ಕೆ ಹೇಳಿದ್ದು ಒಂದು ಸುಳ್ಳು ಹೇಳಿ. ಥ್ಯಾಂಕ್ ಯು ಸರ್, ನೈಸ್ ಟು ಮೀಟ್ ಯು. ಆಫೀಸ್ ಲೇಟ್ ಆಯ್ತು ಅನ್ಸುತ್ತೆ, ಇಲ್ಲ ಸ್ವಲ್ಪ ಮಾತಾಡ್ಬೋದಿತ್ತು. ಎಸ್ ಥ್ಯಾಂಕ್ ಯು ಸರ್. ಇನ್ನೊಮ್ಮೆ ಸಿಕ್ಕುವ, ಕೃಷ್ಣ ಜನ್ಮಾಷ್ಟಮಿಗೆ ಬಂದಿದೆ, ನೆಕ್ಸ್ಟ್ ಕೃಷ್ಣನ್ ಜೊತೆನೆ ಸಿಕ್ಕುವ ಅಂತ. ಆಫ್ ಟಾಪಿಕ್ ಜೋಕ್. ಯಾ ಥ್ಯಾಂಕ್ ಯು ಸರ್. ಯಾ ಯು ಟು ಸರ್. ಯಾ ಎಸ್ ಮ್ಯಾಮ್, ಕೃಷ್ಣನ ದರ್ಶನ ಆಲ್ರೆಡಿ ಆಯ್ತು ನಮಗೆ. ಆಯ್ತು. ನೀವ್ ಕೇಳ್ತಾ ಇದ್ರಿ ಇಬ್ರು ಬೇಕು ಅಂತ, ಇದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು ನನಗೆ. ದೇವರ ಕೋಣೆ ಕಾಣಿಸ್ತಾ ಇದೆ ಸ್ವಲ್ಪ. ಎಸ್, ಓಕೆ. ನಂದೇನು ಇಲ್ಲ, ಇದೆಲ್ಲ ಮುಂಚೆಯಿಂದಾನೇ ಅವರು ಎಲ್ಲ ತಗೊಂಡಿಟ್ಟಿದ್ದು. ಅದ್ ನಮ್ದು ಮಂಟಪ ಏನ್ ಕಾಣಿಸ್ತಾ ಇದೆ ಅದು ಊರಿಂದು ಟ್ರೆಡಿಷನಲ್ ಮಂಟಪ. ನಿಮ್ ಊರ್ ಬಂದ್ಬಿಟ್ಟು ಹುತ್ತಿನಗದ್ದೆ ಅಂದ್ರೆ ನಮ್ಮ ಮಾವನ್ ಸೈಡ್ ಇದೆಯಲ್ಲ ಅವ್ರದ್ದು. ಸೊ ಅವ್ರ ಎಲ್ಲರ ಮನೆಯಲ್ಲೂ ಇದೇ ತರ ಇಡೋದಂತೆ. ಸೊ ಇವರು ಅದಕ್ಕೆ ಇದೇ ತರ ಇಟ್ಟಿದ್ದಾರೆ. ಅಂಡ್ ಶಿ ಇಸ್ ವೆರಿ ಆರ್ಗನೈಸ್ಡ್ ಅಂಡ್ ವೆರಿ ನೀಟ್ ಇನ್ ದಟ್ ಮ್ಯಾಟರ್. ಸೊ ಅವರೇ ಎಲ್ಲ ಇಟ್ಟಿರೋದು. ನಾವು ಬಂದಾಗ ಇವಾಗ ನೋಡಿದ್ವಿ ಕೂಡ, ಅವರೇ ಪೂಜೆ ಕೂಡ ಮಾಡ್ತಾ ಇದ್ರು. ಅವರೇ ಎವ್ರಿಡೇ ಪೂಜೆ ಮಾಡೋದು. ಓಕೆ, ಎಸ್. ನಿಮ್ಗೆ ಕಾಫಿ ಕುಡಿತೀರಾ? ಎಸ್, ಕಾಫಿ ಅಂತೂ ನೀವು ಮಾಡೇ ಕೊಡ್ಬೇಕು ನನಗೆ. ಯಾಕಂತ ಇವರು ನಮ್ಮ ಮನೆಯ ಕುಕ್, ಅಡಿಗೆಯವರು ಸುಮಿತ್ರಾ ಅಂತ. ಹಲೋ. ಅವರೇ ದಿನ ಅಡಿಗೆ ಮಾಡೋದು, ನಾನೇನ್ ಮಾಡಲ್ಲ. ಟೈಮ್ ಇದ್ದಾಗ ಮಾತ್ರ, ರಜೆ ಇದ್ದಾಗ. ಗೊತ್ತಾ ಚಂದನ, ನಾವು ಬಿಗ್ ಬಾಸ್ ನೋಡ್ತಾ ಇದ್ವಿ. ಬಿಗ್ ಬಾಸ್ ಸೀಸನ್ 7 ಅಲ್ಲಿ ನಿಮ್ದೇ ಅಡಿಗೆ ಹಬ್ಬರ ತುಂಬಾನೇ ಜಾಸ್ತಿ ಆಗ್ತಾ ಇತ್ತಲ್ಲ? ಹೌದು, ನಾನು ಅಡ್ಗೆಯಿಂದಾನೇ 84 ದಿನ ಇದ್ದಿದ್ದು. ಇಲ್ಲ ಅಂತಂದ್ರೆ ಯಾವಾಗ್ಲೂ ಎಲಿಮಿನೇಟ್ ಆಗ್ತಾ ಇದ್ದೆ ಅನ್ಸುತ್ತೆ. ಹಾಗಾದ್ರೆ ಇವತ್ತು ನಿಮ್ ಕೈಯಿಂದ ಒಂದು ಕಾಫಿ ಕುಡಿಲೇಬೇಕು. ನಿಜ ಹೇಳ, ನಾನು ಎಲ್ಲ ಅಡ್ಗೆ ಮಾಡ್ತೀನಿ, ಕಾಫಿ ಒಂದ್ ಮಾಡಕ್ ಬರಲ್ಲ ಕರೆಕ್ಟ್ ಆಗಿ. ಯಾಕಂದ್ರೆ ನಾನು ಕಾಫಿ ಕುಡಿಯಲ್ಲ. ಬಟ್ ಇವ್ರ ಹೆಲ್ಪ್ ಇಂದ ಟ್ರೈ ಮಾಡ್ತೀರಾ? ಓಕೆ. ಸಕ್ಕರೆ ಓಕೆನಾ? ಓಕೆ ಓಕೆ, ಲೈಟ್ ಅಲ್ಲಿ ಇರ್ಲಿ ಆಯ್ತಾ? ಓಕೆ. ಚಂದ್ರ, ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಅಡಿಗೆ ಮಾಡುವಂತಹ ಅಡಿಗೆಯಲ್ಲಿ ಪ್ರತ್ಯಕ್ಷ ತುಂಬಾ ಇಷ್ಟಪಟ್ಟು ತಿಂತಾ ಇರುವಂತಹ ಅಡಿಗೆ ಯಾವುದು? ಅವರಿಗೆ ನಾನು ಮಾಡೋ ಈ ಇಟಾಲಿಯನ್ ಡಿಶಸ್ ತುಂಬಾ ಇಷ್ಟ. ಇಟಾಲಿಯನ್ ಡಿಶಸ್ ಎಲ್ಲ ಮಾಡ್ತೀರಾ? ಯಾವ್ದು? ಏನ್ ಇಟಾಲಿಯನ್ ಡಿಶ್ ಮಾಡ್ತೀರಾ? ನಾನು ಸ್ವಲ್ಪ ಈ ಕರ್ನಾಟಕದ ಜೊತೆಗೆ ಕರ್ನಾಟಕದ ಹೊರಗೆ, ಇಂಡಿಯಾ ಹೊರಗೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದ್ರಲ್ಲಿ ಒಂದು ತಿಂತಾರೆ ಅವರು. ಅಫ್ಕೋರ್ಸ್ ಅವ್ರಿಗೆ ತುಂಬಾ ಇಷ್ಟ. ಓಕೆ. ಅವ್ರಿಗೆ ಇಟಾಲಿಯನ್ ಡಿಶಸ್ ತುಂಬಾ ಇಷ್ಟ. ಅವ್ರಿಗೆ ಪಿಜ್ಜಾ ಆ ಥರದ್ದೆಲ್ಲ ಇಷ್ಟ. ಅಂದ್ರೆ ಮನೆದು ಇಷ್ಟ. ಅದ್ರಲ್ಲಿ ಸ್ವಲ್ಪ ಹಿಂದೆ ಕಣ್ಣಿಗೆ ಹೊಡಿತಾ ಇದೆ ಲೈಟ್. ಸೊ ಅದ್ರಲ್ಲಿ ಹರ್ಬ್ ರೈಸ್ ಜೊತೆಗೆ ಒಂದು ವೈಟ್ ಸಾಸ್, ಸಾಟೆಡ್ ವೆಜಿಟೇಬಲ್ಸ್ ಆ ಥರದ್ದೆಲ್ಲ ಮಾಡ್ತೀನಿ. ಸೊ ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರ ಬರ್ಡೇಗೆ ಎಲ್ಲ ಅದೇ ಮಾಡೋದು ನಾನು. ಈವನ್ ನನ್ನ ಮೈದ್ನಂಗೂ ಅದೇ ಇಷ್ಟ. ಸೊ ಇವಾಗ ಒಂದು ರಿಚುವಲ್ ಆಗ್ಬಿಟ್ಟಿದೆ, ಎಲ್ಲರ ಬರ್ಡೇಗೆ ಮಧ್ಯಾಹ್ನಕ್ಕೆ ನಾನೇ ಅಡ್ಗೆ ಮಾಡೋದು ಅಂತ. ಬೆಳಗ್ಗೆ ನೀವೇ ಮಾಡಿರ್ತಾರೆ. ಸೊ ಮಧ್ಯಾಹ್ನಕ್ಕೆ 1-2 ಸ್ಟಾರ್ಟರ್ಸು, 1-2 ಮೇನ್ ಕೋರ್ಸು ಆ ಥರದ್ದೆಲ್ಲ ಜೋಶ್ ಮಾಡ್ತೀನಿ. ಅತ್ತೆಗೆ ಯಾವ್ದು ಇಷ್ಟ? ಅವರಿಗೆ ನಾನು ಒಂದು ಶ್ರೀಲಂಕನ್ ಕರಿ ಮಾಡಿದ್ದೆ. ಏನಿದೆ ಇಟಾಲಿಯನ್ ಶ್ರೀಲಂಕನ್? ಅದು ನಾವು ಶೂಟ್ಗೆ ಶ್ರೀಲಂಕಾಗ್ ಹೋಗಿದ್ವಿ ಗೊತ್ತಾ, ಲಕ್ಷ್ಮೀ ನಿವಾಸದಿಂದ. ಅಲ್ಲಿ ಶ್ರೀಲಂಕನ್ದು ಒಂದು ಡಿಶ್ ಇಟ್ಟಿದ್ರು, ಸಕ್ಕತ್ತಾಗಿತ್ತು, ಆಲೂಗೆಡ್ಡೆದು. ಇದ್ ಹೇಗ್ ಮಾಡಿದ್ರಿ ಅಂತ ಕೇಳಿದೆ. ಅವ್ರೊಂದ್ ರೆಸಿಪಿ ಹೇಳಿದ್ರು. ನಂಗೆ ಅದೊಂದು ಎಲ್ಲಾದ್ರೂ ಜಾಗಗಳಿಗೆ ಹೋದ್ರೆ ಅಲ್ಲಿಂದ ಒಥೆಂಟಿಕ್ ಡಿಶ್ ಟ್ರೈ ಮಾಡಕ್ ಇಷ್ಟ, ಬಟ್ ಇನ್ ವೆಜಿಟೇರಿಯನ್. ಸೊ ಅವಾಗ ಮಾಡಿದಾಗ ಮನೆಯಲ್ಲಿ ಅದನ್ನ ಟ್ರೈ ಮಾಡಿದ್ದೆ. ಸೊ ಅದು ತುಂಬಾ ಇಷ್ಟ ಆಗಿತ್ತು. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಗೆ ಚಂದನ ಅಂತ ಬಂದಾಗ ಪಕ್ಕಾ ಇಂಡಿಯನ್ ಹುಡುಗಿ, ಪಕ್ಕಾ ನಮ್ ಕನ್ನಡದ ಹುಡುಗಿ ತರ. ಆದ್ರೆ ಇವ್ರು ಟ್ರೈ ಮಾಡೋ ಡಿಶಸ್ ಎಲ್ಲ ಚೆನ್ನಾಗಿ ಇಲ್ಲ ಇದು ಎಲ್ಲ ಮಾಡ್ತೀನಿ. ಅದ್ರ ಜೊತೆಗೆ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ, ಎಕ್ಸ್ಪೆರಿಮೆಂಟ್ ಮಾಡೋಣ. ಲಕ್ಷ್ಮೀ ನಿವಾಸದಲ್ಲಿ ಹೇಳಿದ್ರಲ್ಲ, ಶ್ರೀಲಂಕಾಕ್ ಹೋಗಿ ಇನ್ನೊಂದೆಲ್ಲೋ ಕಡೆ ಇಳ್ದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡುವ. ಅಲ್ಲಿ ಎಲ್ಲರ ತಲೆಯಲ್ಲಿ ಓಡ್ತದೆ, ಯಾಕಿದ್ ಏನು ಎಡಿಟಿಂಗು ಅಲ್ಲ, ಏನ್ ಸ್ಕ್ರಿಪ್ಟು, ಭಯಂಕರ. ಅದೆಲ್ಲ ನಮ್ನ ಕೇಳಲೇಬಾರ್ದು, ನೀವು ಆನ್ಸರ್ ಮಾಡಿ ಮಾಡಿ ಸಾಕಾಗೋಗಿದೆ. ಎಸ್ ಮ್ಯಾಮ್, ಆಫ್ಟರ್ ಮ್ಯಾರೇಜ್ ಲೈಫ್ಗಿಂತ ಬ್ಯಾಚುಲರ್ ಲೈಫ್ ಯಾವ ರೀತಿ ಇತ್ತು? ಇವಾಗ ಮ್ಯಾರೇಜ್ ಲೈಫ್ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ನಾನು ಅಮ್ಮ ಇಬ್ರೇ ಇರ್ತಿದ್ವಿ ಮದ್ವೆಗ್ ಮುಂಚೆ. ಸೊ ಇವಾಗ ಮನೆ ತುಂಬಾ ಜನ ಇರ್ತಾರೆ, ಯಾರಾದ್ರೂ ಒಬ್ರು ಇರ್ತಾರೆ, ಅದೊಂದು ಖುಷಿ ಆಗುತ್ತೆ, ಮಾತಾಡಕ್ಕೆ ಇರ್ತಾರೆ. ರಜೆ ಇತ್ತು ಅಂತಂದ್ರೆ ಬೆಳಗ್ಗೆ ಬಂದು ನಿಧಾನಕ್ಕೆ ತಿಂಡಿ ತಿನ್ಕೊಂಡು ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಆಮೇಲೆ ರೂಮಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ. ನೆಕ್ಸ್ಟ್ ಅಡಿಗೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಆಯ್ತು. ನೆಕ್ಸ್ಟ್ ಅಡಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಬಂದಿದ್ದೀರಾ? ಅಂದ್ರೆ ಪ್ರಾಪರ್ ಇದರಲ್ಲೆಲ್ಲ ಇಲ್ಲ, ಬಟ್ ಯಾವ್ದೋ ಒಂದ್ರಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ನೋಡಿ, ಬಿಸಿ ಬಿಸಿ ಆಗಿರುವಂತ ಕಾಫಿ ರೆಡಿ ಆದ್ರೆ ನಾನ್ ಮಾಡಿರಲ್ಲ. ಎಸ್, ಹಾಗಾದ್ರೆ ಮೇಲೆ ಇಟ್ಕೊಂಡು ಹೋಗುವ ಕಾಫಿ. ಎಸ್, ಹೋಗೋಣ.
ಪಬ್ಲಿಕ್ ನೆಕ್ಸ್ಟ್ ನ ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ನ ಸೆಲೆಬ್ರಿಟಿ ಟಾಪ್ ಹಿಟ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತವ್ರು ಇವರು ಮಾತಿನ ಮಲ್ಲಿ ಅಂತ ಹೇಳ್ಬೋದು. ಅತ್ತ ಡಾನ್ಸಿಗೂ ಸೈ, ಇತ್ತ ಹಾಡು ಹೇಳಿಗೂ ಸೈ. ಯಬ್ಬಬ್ಬ, ಅದು ಮಾತ್ರನಾ ಅಲ್ಲ, ಇತ್ತ ಆಂಕರಿಂಗಿಗೂ ಸೈ. ನಟನೆಯಲ್ಲೂ ಕೂಡ ತನ್ನನ್ನು ತಾನು ಗುರುತಿಸಿ ತನ್ನ ವ್ಯಕ್ತಿತ್ವದಲ್ಲಿ ಚಾಪು ಮೂಡಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಚಿನ್ನು ಮರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿದೆ. ನಾನು ಅವಾಗ್ಲೇ ಹೇಳಿದೇನೆ ಯಾರ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ. ಎಸ್, ಎಕ್ಸಾಕ್ಟ್ಲಿ. ಇವತ್ತು ನಾವು ನಮ್ಮೆಲ್ಲರ ಪ್ರೀತಿಯ ಚಂದನ ಅವರ ಮನೆಯಲ್ಲಿದ್ದೇವೆ. ಬನ್ನಿ ಚಂದನ ಅವ್ರ ಜೊತೆ ಮಾತಾಡೋಣ. ಅವಾಗ್ಲೇ ಮಾತಾಡಿ ಆಗಿದೆ, ಕಾಫಿ ಕೂಡ ಇಲ್ಲಿದೆ. ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿಲ್ಲಲ್ಲ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತಲೂ ಇಲ್ಲ. ಎಸ್ ಚಂದನ, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯ. ನಿಮ್ಗೂ ಕೂಡ. ಎಸ್, ನಾನು ಕಪಲ್ ಕೂರಿಸುವ ಅಂತ ಇದ್ದ, ಆಯ್ತಾ. ಆದ್ರೆ ನಮ್ಗೆ ಕೃಷ್ಣನ್ ದರ್ಶನ ಅವಾಗ್ಲೇ ಆಯ್ತು. ಫಸ್ಟ್ ಆಫ್ ಆಲ್ ನೀವು ಕಾಫಿ ಮಾಡ್ಕೊಟ್ಟಿದ್ದೀರಾ, ಯಾವ ರೀತಿ ಇದೆ ಕಾಫಿ ಅಂತ ನೋಡುವ, ಆಯ್ತಾ. ಎಸ್, ಚಂದನ ಸ್ಪೆಷಲ್ ಕಾಫಿ. ಅಯ್ಯೋ ನಾನಲ್ಲ, ನೀವೇ ನೋಡಿದ್ರಲ್ಲ ನಮ್ಮ ಮನೆಯ ಕುಕ್ ಮಾಡಿದ್ದು. ನೈಸ್. ಚಿಕ್ಕಮಂಗ್ಳೂರ್ ಕಾಫಿ ಪುಡಿ. ನಾವು ಮಂಗಳೂರು, ಚಿಕ್ಕಮಂಗ್ಳೂರು. ಕರೆಕ್ಟ್. ಓಕೆ, ಚಂದನ ಏನು ಅಂತ ಹೇಳಿ ಬಂದಾಗ, ಚಂದನ ಅಂತ ಬಂದಾಗ ಮಾತಿನ ಮಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಯಾವ ಚಾನಲ್ಲು ಬಿಟ್ಟಿಲ್ಲ, ಚಾನಲ್ಗೂ ಹೋಗಿ ಬಂದಿದ್ದೀರಾ. ಎಸ್, ನಿಮ್ಮ ಈ ಜರ್ನಿಯನ್ನು ನೀವು ಹೇಳಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ? ಆಕ್ಚುಲಿ ಅದೇ ನಾವು ಯೋಚನೆ ಮಾಡ್ತಾ ಇರಲ್ಲ, ಸುಮ್ಮನೆ ಒಂದೊಂದು ಪ್ರಾಜೆಕ್ಟ್ ಆದ್ಮೇಲೆ ಇನ್ನೊಂದು ಮಾಡ್ತಾ ಹೋಗ್ತಿರ್ತೀವಿ. ಈ ತರ ಯಾರಾದ್ರೂ ಕೇಳಿದಾಗ ಹಿಂತಿರುಗಿ ನೋಡಿದ್ರೆ ಓ ಇಷ್ಟೆಲ್ಲ ಮಾಡಿದ್ವಾ ಅಂತ ಅನ್ಸುತ್ತೆ. ಅಂದ್ರೆ ಇಷ್ಟೆಲ್ಲ ನನ್ಗೂ ಮಾಡಕ್ ಸಾಧ್ಯ ಆಯ್ತಾ ಅಂತ. ಸೊ ಖುಷಿ ಆಗುತ್ತೆ. ಜರ್ನಿ ತುಂಬಾ ಚೆನ್ನಾಗಿತ್ತು ನಂದು. ಸೊ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇದ್ದು ಒಂಥರ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಓಕೆ, ಕಲರ್ಸ್ ಕನ್ನಡ ಅಂತ ಬಂದಾಗ ಹೂಮಳೆಯಲ್ಲಿ ಪರಿಚಯ ಆಗ್ತಿರೋ ಎಲ್ರಿಗೂ ಕೂಡ. ಸೊ ಒಂದು ಬ್ಯೂಟಿಫುಲ್ ಅದೊಂದು ಪ್ರೋಮೋ ನೋಡಿದಾಗಲಿ ಇವತ್ತು ಕೂಡ ನಮ್ಗೆ ನೆನ್ಪು ಬರುತ್ತೆ ಆ ಹೂಮಳೆದು. ಸೊ ಅಲ್ಲಿಂದ ಇವಾಗ ಲಕ್ಷ್ಮೀ ನಿವಾಸ, ಬಿಗ್ ಬಾಸ್ ಆಯ್ತು. ಯಾವ ರೀತಿ ಇದೆ? ಅದೇ ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಟೆಲಿವಿಷನ್ ಅಲ್ಲಿ ಎಲ್ಲ ಒಂದೊಂದು ರೌಂಡ್ ಟಿಕ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ನಾನು ಎಲ್ಲ ಒಂದೊಂದು ಹಾಜರಿದ್ದೆ, ಎಲ್ಲದ್ರಲ್ಲೂ ಒಂದೊಂದು ಮಾಡಿದ್ದೀನಿ ಅಂತ ಖುಷಿ ಆಗುತ್ತೆ. ಅಂಡ್ ಆ ಜರ್ನಿ ಬಿಗ್ ಬಾಸ್ ಆದ್ಮೇಲೆ ಒಂದು ಹಾಡು ಕರ್ನಾಟಕ, ಅದಾದ್ಮೇಲೆ ಹೂಮಳೆ, ಅದಾದ್ಮೇಲೆ ಡಾನ್ಸಿಂಗ್ ಚಾಂಪಿಯನ್, ಅದಾದ್ಮೇಲೆ ಇವಾಗ ಲಕ್ಷ್ಮೀ ನಿವಾಸ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಬ್ಯಾಚುಲರ್ ಲೈಫ್ ಮಾಡ್ಬಿಟ್ರಿ. ಭರ್ಜರಿ ಹೌದು. ಲಕ್ಷ್ಮೀ ನಿವಾಸ ನಂಗೆ ಒಳ್ಳೆ ಬ್ರೇಕ್ ಕೊಟ್ಟಿದೆ. ಅಂಡ್ ಒಳ್ಳೆ ಟೀಮು, ಒಳ್ಳೆ ಚಾನೆಲ್ ಅಂಡ್ ತುಂಬಾ ಒಳ್ಳೆ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ಗ್ರೇಟ್ಫುಲ್. ಓಕೆ, ಇದೊಂದು ಏನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ಹೂಮಳೆಯಲ್ಲಿ ಒಂದೊಳ್ಳೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮನ್ನು ಹೂಮಳೆಯಲ್ಲಿ ಅಂತ ಹೇಳ್ಬೋದು. ಅಲ್ಲಿಂದ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ದು. ಬಿಗ್ ಬಾಸ್ ಇಂದ ಯಾವ ರೀತಿ ಬ್ರೇಕ್ ಸಿಕ್ತು ನಿಮ್ಗೆ? ಯಾವ ರೀತಿ ಆಪರ್ಚುನಿಟಿಗಳೆಲ್ಲ ಬಂತು? ಆಕ್ಚುಲಿ ಫಸ್ಟ್ ರಾಜಾರಾಣಿ ಆದ್ಮೇಲೆ ಬಿಗ್ ಬಾಸ್. ಓಕೆ, ಅದಾದ್ಮೇಲೆ ಹೂಮಳೆ. ಸೊ ಫಸ್ಟ್ ಮಾಡಿದ್ ಬಿಗ್ ಬಾಸ್ ಏನೆ. ಸೊ ಬಿಗ್ ಬಾಸ್ ಇಂದ ಬಂದ್ಮೇಲೆ ಬಿಗ್ ಬಾಸ್ ಕ್ರೇಜ್ ಹೇಗಿದೆ ಅಂತ. ಸೊ ಆ ಒಂದ್ ವರ್ಷ ನನ್ನ ಒಂದ್ ಸಾಂಗ್ ಒಂದು ಹಿಟ್ ಆಗಿತ್ತು, ಕಪ್ಪು ಚುಕ್ಕೆ ಅಂತ. ಸೊ ಅದನ್ನ ತುಂಬಾ ಜನ ಇಷ್ಟಪಟ್ಟು ಹಾಡಿ ಅಂತ ಕೇಳ್ತಾ ಇದ್ರು. ಅದಂತೂ ಬಿಗ್ ಬಾಸ್ ಇಂದ ಬಂದ್ ಒಂದ್ 2 years ಬರೀ ನಾನು ಅದೇ ಹಾಡು ಹಾಡಿದೀನಿ ಎಲ್ಲಿ ಹೋದ್ರು. ಸೊ ಅವಾಗ ನಾನು ಚಿಕ್ಕೋಳು ಇದ್ದೆ ಸ್ವಲ್ಪ. ಸೊ ಎಲ್ಲರೂ ಬಂದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಷ್ಟಪಡೋರು, ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಅಂತ ಹೇಳಿ ನಿಮ್ ಕ್ಯಾರೆಕ್ಟರ್ ನಮಗ್ ತುಂಬಾ ಇಷ್ಟ ಆಯ್ತು ಅಂತ. ಸೊ ದೇ ಲವ್ ಮೀ ಫಾರ್ ಹೂ ಐ ವಾಸ್. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು. ಕಪ್ಪು ಚುಕ್ಕೆ ಸಾಂಗ್ ನಮ್ಗೆ ಇವಾಗ್ಲೂ ಕೇಳಿದ ಹಾಗೆ ಇದೆ. ಒಂದ್ ಲೈನ್ ಬಿಡ್ಬೋದಾ? ಅರ್ಥ ಹೋಗಿದೆ ನನಗೆ. ಕಪ್ಪು ಚುಕ್ಕೆ ಪತ್ತೆಯ ಹಚ್ಚಲು ಆಗದೆ ಏನಿದೇನೋ ವ್ಯೂಹವು, ಉತ್ತರ ಹುಡುಕಲು ಆಗದೆ ಪ್ರಶ್ನೆಯ ವ್ಯಾಮೋಹವು, ಲೋಕವೇ ಅರಿತು ಮರೆತು ಉಳಿವ ಹುಚ್ಚು ಸಂತೆ ಭಾವವೇ ನನ್ನ ಮೂರು ಕಂತೆ, ಬದುಕಿಗೆ ಕನ್ನಡಿ ಬೇಕೆ, ಏನಿದು ಕಪ್ಪು ಚುಕ್ಕೆ, ಯಾಕಿದು ಕಪ್ಪು ಚುಕ್ಕೆ, ಕುತೂಹಲ ಕಪ್ಪು ಚುಕ್ಕೆ. ಅಷ್ಟೇ ನೆನಪಿರೋದು. ತುಂಬಾ ವರ್ಷ ಹೋಗಿದೆ ಹಾಡಿ. ಬಟ್ ಆ ಟ್ರೆಂಡ್ ಕೂಡ ಆಗಿತ್ತು ಗೊತ್ತಾ? ನೀವು ಬಿಗ್ ಬಾಸ್ ಅಲ್ಲಿ ಇರುವಾಗ್ಲೇ ತುಂಬಾ ಟ್ರೆಂಡ್ ಆಗಿತ್ತು. ನಮ್ಗೆ ಅದು ಗೊತ್ತಿರ್ಲಿಲ್ಲ. ಹೊರಗ್ ಬಂದ್ಮೇಲೆ ಕಪ್ಪು ಚುಕ್ಕೆ ಹಾಡಿ ಅಂತ ಕೇಳ್ತಾರೆ. ನಮ್ಗೆ ಅವಾಗ ಗೊತ್ತಾಗ್ತಿದೆ ಅದ್ ಸುಮ್ನೆ ಏನೋ ಒಂದು ಟಾಸ್ಕ್ ಅಲ್ಲಿ ಹಾಡಿದ್ದು ಈ ರೇಂಜಿಗೆ ಜನರಿಗೆ ಇಷ್ಟ ಆಗಿತ್ತಾ ಅಂತ. ಇನ್ನೊಂದು ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಇರುವಾಗ ನಿಮ್ದೇ ಒಂದು ಗ್ರೂಪ್ ಗ್ಯಾಂಗ್ ಇತ್ತು, ಚೆನ್ನಾಗಿತ್ತು. ಅವಾಗ ಅವರೆಲ್ಲರೂ ಕೂಡ ಇವಾಗ್ಲೂ ಟಚ್ ಅಲ್ಲಿ ಇದಾರ? ಯಾವ ರೀತಿ ಅನ್ನೋದು? ಅಂದ್ರೆ ಎಲ್ಲರೂ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ಮೇಜರ್ ಟಚ್. ಎಲ್ಲ ಅವ್ರವ್ರ
ಸ್ಟೋರೀಸ್ಗೆ ಅವ್ರವ್ರ ಅಪ್ಡೇಟ್ಸ್ಗೆ ವಿಶ್ ಮಾಡೋದು, ಬರ್ಡೇಸ್ಗೆ ವಿಶ್ ಮಾಡೋದು. ಸೊ ಅಂದ್ರೆ ತುಂಬಾ ಮೀಟ್ ಮಾಡಕ್ ಆಗಿಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬಾನೇ ಬಿಸಿ ಆಗೋದು. ವಾಸುಕಿ ಅವ್ರು ಇವಾಗ ತಂದೆ ಆಗಿದ್ದಾರೆ, ಸೊ ಅವ್ರವ್ರ ಬ್ಯುಸಿಯಲ್ಲಿ ಅವ್ರವ್ರು ಇದ್ದಾರೆ. ಬಟ್ ವಿರ್ ಆಲ್ ವೆಲ್ ವಿಶರ್ಸ್ ಆಫ್ ಈಚ್ ಅದರ್. ಎಲ್ಲರೂ ಏನಾದ್ರೂ ಒಂದು ಒಳ್ಳೇದೇನಾದ್ರೂ ಆದ್ರೆ ಅದಕ್ಕೆ ಎಲ್ಲರೂ ವಿಶ್ ಮಾಡ್ತಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ವಾಸುಕಿ ನಿಮ್ದು ಕಾಂಬಿನೇಷನ್ ಬಿಗ್ ಬಾಸ್ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ನಿಮ್ಮಿಬ್ರ ಕಾಂಬಿನೇಷನ್ ಅಲ್ಲಿ ಸಾಂಗ್ಸ್ ಯಾವಾಗಾದ್ರೂ ನಾವು ನೋಡ್ಬೋದಾ? ಅದು ಪ್ಲಾನ್ ಮಾಡಿ 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 ಅದು ಪ್ಲಾನ್ ಡಬ್ಬದಲ್ಲೇ ಇದೆ, ಅದಿನ್ನೂ ಹೊರಗ್ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ ಆ ಥರದ್ದು ಏನಾದ್ರು ಒಂದು ಕೊಲಾಬ್ರೇಷನ್ ಆಗ್ಬೋದಾ ಅಂತ. ಬಟ್ ನೋಡೋಣ. ಓಕೆ, ಇನ್ನೊಂದು ಹೇಳಲೇಬೇಕು, ಶೈನ್ ಶೆಟ್ಟಿ ಅವರು ನಿಮ್ಮ ಸೀಸನ್ ಅಲ್ಲೇ ಇದ್ರು. ಇವಾಗ ಜಸ್ಟ್ ಮ್ಯಾರಿಡ್ ಅಂತ ಹೇಳಿ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳುದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಅವ್ರು ವಂಡರ್ಫುಲ್ ಆಕ್ಟರ್, ವಂಡರ್ಫುಲ್ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಅವ್ರಿಗೆ ಈ ಥರದ್ದು ಒಂದು ಬ್ರೇಕ್ ಬೇಕಿತ್ತು. ಸೊ ಈ ಸಿನಿಮಾದಿಂದ ಅವರು ಇನ್ನಷ್ಟು ಹೆಚ್ಚು ಸಿನಿಮಾಗಳು ಸಿಗ್ಲಿ ಅಂತ ವಿಷಯ. ಓಕೆ, ಬಿಗ್ ಬಾಸ್ ಆಯ್ತು, ಇವಾಗ ತುಂಬಾ ಫೇಮ್ ಚಿನ್ನು ಮರಿ ಅಂತ ಹೇಳಿದ್ರೆ ಸಣ್ಣ ಪಾಪುಗೂ ಕೂಡ ಗೊತ್ತಿದೆ ಲಕ್ಷ್ಮೀ ನಿವಾಸ. ಲಕ್ಷ್ಮೀ ನಿವಾಸದ ಬಗ್ಗೆ ಮಾತಾಡೋದಿದ್ರೆ ಇವತ್ತಿನ ಇಂಟರ್ವ್ಯೂನೇ ಫಿಲ್ ಆಗಲ್ಲ ಅಂತ ಹೇಳ್ಬೋದು. ಲಕ್ಷ್ಮೀ ನಿವಾಸದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಎಲ್ಲರೂ ಕೂಡ ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರ್. ಏನ್ ಹೇಳ್ತೀರಾ ಇದಕ್ಕೆ? ಅದನ್ನ ಹೇಳಿದ್ನಲ್ಲ, ಆಫ್ಟರ್ ಬಿಗ್ ಬಾಸ್ ನನಗೆ ಸ್ವಲ್ಪ ಬ್ರೇಕ್ ಅಂತ ಸಿಕ್ಕಿದ್ದು ಲಕ್ಷ್ಮೀ ನಿವಾಸ. ಅಂಡ್ ಯಾವ ರೇಂಜಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ದಿರೋ ಲೆವೆಲ್ಗೆ ಜನರಿಗೆ ಚಿನ್ನುಮರಿ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಯಾರು ಇವಾಗ ಚಂದನ ಅಂತಾನೂ ಕರೆಯಲ್ಲ, ಜಾನು ಅಂತಾನೂ ಕರೆಯಲ್ಲ, ಎಲ್ಲರೂ ಚಿನ್ನುಮರಿ ಅಂತಾನೆ ಕರೀತಾರೆ. ಅಂಡ್ ಅವರಿಗೆ ಅವ್ರ ಮನೆ ಹುಡುಗಿಗೆ ಏನೋ ಒಂದು ಬೇಜಾರಾಗಿ ಆ ತರ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಅವ್ರ ಮನೆ ಹುಡುಗಿಗೆ ಏನೋ ಆಗೋಗಿದೆ ಅನ್ನೋ ತರ. ಅಂಡ್ ನಮ್ಮ ಮತ್ತೆ ಜಯಂತ್ ಟ್ರ್ಯಾಕ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದ್ರಿಂದ ನನ್ ಮೇಲೆ ಅದೊಂದು ಎಕ್ಸ್ಟ್ರಾ ಕನ್ಸರ್ನ್ ಇದೆ. ಎಲ್ಲರೂ ಅಯ್ಯೋ ಪಾಪ ಅಂತಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಎಷ್ಟು ಟಾರ್ಚರ್ ಅವ್ರದ್ದು ಪೊಸೆಸಿವ್ನೆಸ್, ಅದು ಟಾರ್ಚರ್ ಏನು ಅಂತಲೂ ಗೊತ್ತಾಗಿಲ್ಲ. ಆ ಜಿರಳಿ ಹಾಲೆಲ್ಲ ಕುಡಿದು ಅವಾಗ ನಮ್ಗೆಲ್ಲ ಅನ್ಸ್ತಾ ಇರೋದು, ಯಪ್ಪ ಈ ರೀತಿ ಗಂಡ ಇರ್ಬೇಕಾದ್ರೆ ಈ ರೀತಿ ಟಾರ್ಚರ್ ಕೊಡಬಾರ್ದು ಅಂತ ಹೇಳಿ. ನಿಮ್ಗೆ ಏನ್ ಅನ್ಸ್ತಾ ಇತ್ತು ಆ ಶೂಟಿಂಗ್ ಟೈಮ್ ಅಲ್ಲೆಲ್ಲ? ಆಕ್ಚುಲಿ ಆ ಸೀನೆ ಒಂಥರ ಟರ್ನಿಂಗ್ ಪಾಯಿಂಟ್ ಫಾರ್ ನಮ್ ಟ್ರ್ಯಾಕಿಗೆ. ಯಾಕಂದ್ರೆ ಅಲ್ಲಿ ತನಕ ಎಲ್ಲ ತುಂಬಾ ಒಳ್ಳೆಯವರು, ಜಯಂತ್ ತುಂಬಾ ಒಳ್ಳೆಯವರು ಅಂತಾನೆ ಪೋಟ್ರೆ ಆಗಿರುತ್ತೆ. ಜನರು ಎಲ್ಲ ಕಮೆಂಟ್ ಮಾಡ್ತಿದ್ರು, ಇಷ್ಟೊಂದು ಒಳ್ಳೆತನ ನಮ್ಗೆ ಯಾಕೋ ಡೌಟ್ ಬರ್ತದೆ. ಬಿಕಾಸ್ ಪೀಪಲ್ ಆರ್ ನಾಟ್ ಡಮ್, ಅವರೆಲ್ಲ ಸಿಕ್ಕಾಪಟ್ಟೆ ಸ್ಮಾರ್ಟ್. ಸಂಚಿಕೆನೆ ಬರೀತಾ ಅವರು ಏನಿರ್ಬೋದು, ಏನೇನ್ ಕತೆ ಅಂತ ಅವರೇ ಹೊಸ ಕತೆ ಎಲ್ಲ ಬರೀತಾ ಇದ್ರು. ಸೊ ಅವ್ರಿಗೆಲ್ರಿಗೂ ಡೌಟ್ ಇತ್ತು, ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂತ. ನಾವು ಎಕ್ಸೈಟ್ ಆಗಿದ್ವಿ ಇದನ್ನ ಜನ ಹೇಗ್ ರಿಸೀವ್ ಮಾಡ್ತಾರೆ ಅಂತ. ಅಂಡ್ ನಮ್ಗೆ ಸ್ಟೋರಿ ಫಸ್ಟ್ ಟೈಮ್ ಅಲ್ಲೇ ಗೊತ್ತಾಗಿತ್ತು ಈ ತರ ಕತೆ ಹೋಗುತ್ತೆ. ಫಸ್ಟ್ ನೈಟ್ ಸೀನ್ ಅಲ್ಲಿ ಅವ್ರ ಈ ತರ ಕುಡಿತಾರೆ. ಅಲ್ಲಿ ನಂಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅಲ್ಲಿಂದ ಅವ್ರದ್ದು ಆ ಒಂದು ಬೇರೆ ಶೇಡ್ ಸ್ಟಾರ್ಟ್ ಆಗುತ್ತೆ ಅಂತ. ಮಜಾ ಮಾಡಿದೀವಿ ಮಾತ್ರ. ಅವ್ರು ನೋಡಿದ್ರೆ ನಿಜವಾದ ಜಿರಳೆ ತಂದ್ಬಿಟ್ಟಿದ್ದಾರೆ ಫಸ್ಟಿಗೆ. ಅಂದ್ರೆ ಸತ್ ಹೋಗಿದೆ, ಹುಡ್ಕೊಂಡ್ ಬಂದಿದ್ದಾರೆ, ಸತ್ತೋಗಿರೋ ಜಿರಳೆನ ಹುಡ್ಕೊಂಡ್ ಬಂದಿರೋ ಅಲ್ಲ, ಸೆಟ್ಟವರು ಹುಡ್ಕೊಂಡ್ ಬಂದಿದ್ದಾರೆ. ಹಾಲಿಗೆ ನಿಜವಾಗ್ಲೂ ಹಾಕ್ಬೇಕು, ಬಟ್ ಕುಡಿಯಲ್ಲ ಆಬ್ವಿಯಸ್ಲಿ, ಸುಮ್ನೆ ಹೀಗ್ ಕುಡಿಯೋ ತರ ಮಾಡ್ತಾರೆ. ನನ್ಗ ಅದನ್ನ ನೋಡೋಣ ಇಲ್ಲ ಅವ್ರಿಗೆ ನನಗಂತೂ ಆ ಸೀನ್ ಮಾಡುವಾಗ ಅದನ್ನ ನೋಡಿದ್ರೇನೆ ಹೊಟ್ಟೆಲೆಲ್ಲ ಕಲಿಸ್ತಾ ಇದೆ, ಅಯ್ಯೋ ಏನಿದು ಅಂತ. ಬಟ್ ಆಮೇಲೆ ಇನ್ನೊಂದು ಡಮ್ಮಿ ಈ ರಬ್ಬರ್ದು ಸಿಲಿಕಾನ್ ಜಿರಳೆ ಅದನ್ನ ತಗೊಂಡ್ ಬಂದಿದ್ರು. ಸೊ ಅದ್ ಎರಡನ್ನೂ ಇಟ್ಕೊಂಡು ಕೊನೆಗೆ ಶೂಟ್ ಮಾಡಿದ್ರು. ಮಜಾ ಇತ್ತು ಶೂಟ್ ಟೈಮ್ ಅಲ್ಲಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರು ಜಯಂತ್ ಅವ್ರು ಕೊಡ್ತಾ ಇರುವಂತಹ ಪ್ರೀತಿ ಆಗಿರ್ಬೋದು, ಅದೆಲ್ಲೂ ನಿಮಗೆ ಯಪ್ಪ ಈ ರೀತಿ ಗಂಡ ಇದ್ರೆ ಯಾವ ರೀತಿ ಅಂತ ಹೇಳಿ ಅನ್ಸುತ್ತಿದೆ. ಯಾರಿಗೂ ಇದು ಸೈಕೋ ಅಂತಾನೆ ಅನ್ಸುತ್ತಿದೆ. ಬಟ್ ಏನ್ ಗೊತ್ತಾ, ತುಂಬಾ ಜನ ಅದನ್ನ ಸಫರ್ ಪಟ್ಟಿರೋರು ಇದಾರೆ ರಿಯಲ್ ಲೈಫ್ ಅಲ್ಲಿ. ಅಂಡ್ ನಮಗೇನೆ ಬಂದು ಹೇಳಿದಾರೆ ಕೂಡ, ನನ್ ಗಂಡ ಹೀಗೆ ಇದ್ರು, ನನ್ ಮಗಳ ಗಂಡ ಹಿಂಗೆ ಇದ್ರು, ಅವ್ರದೆಲ್ಲ ಡಿವೋರ್ಸ್ ಆಗಿದೆ ಇವಾಗ ಅಂತ ಹೇಳಿರೋರು ಇದಾರೆ. ಅನದರ್ ಶೇಡ್ ಇದೆ, ಇನ್ ಕೆಲವರು ನನ್ ಗಂಡನು ಹಿಂಗೆ ಅಂತ ಖುಷಿಯಾಗಿ ಹೇಳೋರು ಇದಾರೆ. ಅವ್ರಿಗೆ ನಾನು ಹೀಗೆ ಹೇಳೋನು, ಎಲ್ಲೂ ಆಚೆ ಬಿಡಲ್ಲ, ಎಲ್ಲೂ ಹೋಗಕ್ ಬಿಡಲ್ಲ ಅಂತ ಹೇಳಿದವರು ಇದಾರೆ. ಸೊ ಕೆಲವ್ರು ಅದ್ರಲ್ಲಿ ಖುಷಿಯಾಗಿ ಅದೇ ತರನೇ ಜೀವನ ಮಾಡ್ಕೊಂಡಿದ್ದಾರೆ. ಇನ್ ಕೆಲವ್ರು ಅದರಿಂದ ಹೊರಗಡೆ ಬಂದಿದ್ದಾರೆ. ಸೊ ಎರಡ್ ತರನೂ ಇದೆ. ಭರ್ಜರಿ ಬ್ಯಾಚುಲರ್ ಲೈಫ್ ಹೋಗಿದ್ರಿ, ಅಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಲ್ಲಿಗೆ ಬರ್ತೇನೆ ನಾನು. ಹೇಳಿ. ಭರ್ಜರಿ ಬ್ಯಾಚುಲರ್ಸ್ ಮಾಡಿದ ತಕ್ಷಣ ಬ್ಯಾಚುಲರೇಟ್ ಇಂದ ಮುಕ್ತಿ ಸಿಕ್ಬಿಡ್ತು ನನಗೆ. ಸ್ಪಿನ್ಸ್ಟರ್ ಇದ್ದು ಇವಾಗ ಮ್ಯಾರಿಡ್ ಆಗೋಗಿದ್ದೀನಿ.
ಲೈಫ್ ಅಲ್ಲಿ ನಿಮ್ಗೆ ಯಾವ ರೀತಿ ಪಾರ್ಟ್ನರ್ಸ್ ಬೇಕು ಅನ್ನುವಂಥದ್ದೆಲ್ಲ ಅವರೇ ಹೇಳ್ತಾ ಇದ್ರು. ನಿಮ್ಗೆ ಅವಾಗ ಒಂದು ಆಸೆ ಕೂಡ ಆಗಿರ್ಬೋದು, ನನ್ಗೂ ಮದುವೆ ಆಗ್ಬೇಕು ಅನ್ನುವಂಥದ್ದು ಏನಾದ್ರು ಆಸೆ ಆಗಿ? ಅವಾಗ ಏನು ಆಸೆ ಇರ್ಲಿಲ್ಲ ಹಂಗೆ, ಬಟ್ ಮನೆಯಲ್ಲಿ ನೋಡ್ತಾ ಇದ್ರು, ಗೊತ್ತಲ್ಲ ಇವಾಗೆಲ್ಲ ಎಜುಕೇಶನ್ ಮುಗೀತು, ಇನ್ನೆಲ್ಲ ಆಯ್ತು, ಇನ್ನು ಮನೇಲಿ ಇಟ್ಕೋಬಾರ್ದು ಇವಳ ಅಂತ ಮನೆಯಲ್ಲಿ ಹುಡ್ಕಕ್ಕೆ ರೆಡಿ ಆಗಿದ್ರು. ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಅಲ್ಲೆಲ್ಲ ನಂದೆಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರು, ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು. ನಾನು ಅನ್ಕೊಂಡೆ ಹಿಂಗೆ ತಳ್ಬಿಡೋಣ ಇನ್ನೊಂದ್ ವರ್ಷ ಹೇಗಾದ್ರೂ ಮಾಡಿ, ಅವನು ಇದು ಬೇಡ, ಈ ಪ್ರೊಫೈಲ್ ಬೇಡ, ಇವ್ರು ಬೇಡ, ಇಲ್ಲ ಇಲ್ಲ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳೋಣ ಅಂತ. ಬಟ್ ಹೇಗೋ ಐ ಥಿಂಕ್ ಇಟ್ ವಾಸ್ ಡೆಸ್ಟಿನ್ ಟು ಹ್ಯಾಪನ್. ಆಗ್ಲೇ 1 ವರ್ಷ ಆಗ್ತಾ ಬಂದ್ಬಿಡ್ತು. ಸೊ ನೋಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಅವತ್ತಿನ ದಿನ ಒಂಥರ ಮಂಜಾಗಿದೆ, ಏನು ಕರೆಕ್ಟ್ ಆಗಿ ನೆನಪಿಲ್ಲ. ಮೇ ಬಿ ಅವನ ರಶ್ ಇತ್ತಲ್ವಾ, ಆಮೇಲೆ ತುಂಬಾ ಜನ ಬಂದಿತ್ತು, ಟೂ ಮೆನಿ ಎಮೋಷನ್ಸ್ ಇನ್ ಸೈಡ್. ಸೊ ಒಂದು ಅಂದ್ರೆ ಕನ್ಯಾದಾನ ಮಾಡುವಾಗ ನಾನು ಅಳಕ್ ಶುರು ಮಾಡಿದವಳು. ಅಲ್ಲ, ಇನ್ನು 3 ದಿನದ ಮುಂಚೆಯಿಂದಾನೇ ಅಳಕ್ ಶುರು ಮಾಡಿದೀನಿ, ಅದ್ ಬೇರೆ ವಿಷಯ. ಯಾವತ್ತು ನಮ್ಮ ಮನೆಯಿಂದ ನಾವು ಛತ್ರಕ್ ಹೊರಟ್ವಿ, ಚೌಲ್ಟ್ರಿಗೆ ಹೊರಟ್ವಿ, ಅವತ್ತೇನೆ ನಾನು ಅಳಕ್ ಸ್ಟಾರ್ಟ್ ಮಾಡಿದ್ದು. ಮದ್ವೆ ಹಿಂದಿನ ದಿನ ಪೂರ್ತಿ ಹತ್ತಿದೀನಿ. ಅವತ್ ಬೆಳಗ್ಗೆ ಗೌರಿ ಪೂಜೆಗೆ ಕೂತಿದೀನಿ, ಅಳ್ತಾ ಇದೀನಿ, ಯಾರ ಮುಖ ನೋಡಿದ್ರು ಅಳ್ತಾ ಇದೀನಿ. ವಿಷಯ ಏನಿದೆ ಅಳೋಕೆ ಅಂತ? ಮನೆ ಬಿಟ್ಟು ಹೋಗ್ತಾ ಇದೀನಲ್ಲ, ಅಯ್ಯೋ ನಂಗೆ ಮದ್ವೆ ಆಗೋಗ್ತಾ ಇದೆಯಲ್ಲ ಅಂತ. ಅಕ್ಕನ ಮುಖ ನೋಡ್ತೀನಿ ಅಳ್ತೀನಿ, ಅಮ್ಮನ ಮುಖ ನೋಡ್ತೀನಿ ಅಂತ ಅಳ್ತೀನಿ. ಅಯ್ಯೋ ಅವ್ರು ನನ್ನ ನೋಡಿ ಅವರು ಅಳ್ತಾ ಇದಾರೆ. ಅವಳು ಹತ್ತಿದಾಳೆ, ನಮ್ಮ ಅಕ್ಕನು, ನೀವು ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಬಟ್ ಇಂತ ಒಳ್ಳೆ ಮನೆಗ್ ಸೇರ್ತಾ ಇದೀನಲ್ಲ ಅಂತ ಅವನ್ ಖುಷಿನೂ ಇತ್ತು, ಇಲ್ಲ ಅಂತಲ್ಲ. ಬಟ್ ಅದೆಲ್ಲರಿಗೂ ಇರುತ್ತಲ್ಲ ಹೆಣ್ಮಕ್ಳಿಗೆ, ಇವಾಗ ಲೈಫ್ ಚೇಂಜ್ ಆಗುತ್ತೆ ಮದ್ವೆ ಆದ್ಮೇಲೆ, ಇನ್ನೊಂದ್ ಮನೆಗ್ ಹೋಗ್ಬೇಕು, ಅಲ್ಲೆಲ್ಲ ಅಡ್ಜಸ್ಟ್ ಆಗ್ಬೇಕು ಅಂತ. ಸೊ ಆ ಒಂದು ಥಾಟ್ ಅಲ್ಲೇ ಇದ್ದೆ ಅವತ್ತು ಫುಲ್ ಡೇ. ಬಟ್ ಇಟ್ ವಾಸ್ ಗ್ರೇಟ್ ಡೇ, ವೆರಿ ನೈಸ್ ಡೇ. ಇವಾಗ ಅದನ್ನ ನೋಡಿದ್ರೆ ಅಂತ ಖುಷಿ ಆಯ್ತು ನಂಗೆ ವಿಡಿಯೋ ನೋಡಿದಾಗ. ಇನ್ನೊಂದು ಕೇಳಲೇಬೇಕು, ಎಲ್ಲರನ್ನು ರಿಜೆಕ್ಟ್ ಮಾಡಿದವರು ಪ್ರತ್ಯಕ್ಷನ ಯಾವ ರೀತಿ ಒಪ್ಕೊಂಡ್ರೆ ಅನ್ನುವಂಥದ್ದು? ಅಯ್ಯೋ, ನಾನು ಆತರ ಎಲ್ಲ ರಿಜೆಕ್ಟ್ ಮಾಡಿಲ್ಲ. ಆಮೇಲೆ ಜನ ಏನ್ ಇವಳೆಲ್ಲಾರನು ರಿಜೆಕ್ಟ್ ಮಾಡಿದಾಳ ಅಂತೆಲ್ಲ ಆತರ ಅಲ್ಲ. ಅಂದ್ರೆ ಇವ್ರು ನೋಡಕ್ಕಿಂತ ಮುಂಚೆ 1-3 ಜನನ್ನ ಏನೋ ಮೀಟ್ ಮಾಡಿದ್ದೆ. ಬಟ್ ವೇವ್ ಲೆಂತ್ ಮ್ಯಾಚ್ ಆಗಿರ್ಲಿಲ್ಲ, ಅಂಡ್ ಫ್ಯಾಮಿಲಿ ಏನೋ ಮ್ಯಾಚ್ ಆಗಿರ್ಲಿಲ್ಲ ಅಷ್ಟೇ. ಅಂಡ್ ಇನ್ನೊಂದೇನೋ ಜಾತಕ ಮ್ಯಾಚ್ ಆಗಿರ್ಲಿಲ್ಲ. ಇದು ಫಸ್ಟ್ ಜಾತಕ ಮ್ಯಾಚ್ ಆದ್ಮೇಲೆನೆ ಮಾತಾಡಿದ್ದು. ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಇದ್ರೆ, ಅಂದ್ರೆ ದಿಶಾ ಅವರೇ ಇದನ್ನ ಫಸ್ಟ್ ನಮ್ಮಿಬ್ರಿಗೆ ಮಾತಾಡಿ ಅಂತ ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಮಾತಾಡ್ಸಿದ್ದು. ಬಿಕಾಸ್ ನಮ್ಮಮ್ಮ ದಿಶಾನ ಹತ್ರ ಮಾತಾಡುವಾಗ ಯಾರಾದ್ರೂ ಹುಡ್ಗ ಇದ್ರೆ ಹೇಳು ಅಂತ ಅಂದಿದ್ರು. ಆವಾಗ ನಮ್ಮಮ್ಮ ದಿಶಾ ಅದನ್ನ ಅವ್ರಮ್ಮಂಗ್ ಹೇಳಿ, ಸೊ ಅವ್ರಮ್ಮ ನಮ್ಮ ಅತ್ತೆ ಹತ್ರ ಮಾತಾಡಿ, ಬಿಕಾಸ್ ಅವರಿಬ್ರು ಕ್ಲೋಸ್ ಫ್ರೆಂಡ್ಸು. ಸೊ ಹೀಗೆ ನಮ್ಮಮ್ಮಂಗೆ ಮಾತಾಡಿ ಜಾತಕ ಅವತ್ತೇ ಓಕೆ ಆಗಿ ಫಸ್ಟ್ ಫ್ಯಾಮಿಲಿ ಮೀಟ್ ಆಗೋಣ ಅನ್ನೋ ತರ ಆಯ್ತು. ಸೊ ಫಸ್ಟ್ ಫ್ಯಾಮಿಲಿ ಮೀಟ್ ಆದಾಗ ಅವ್ರ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು ನಮ್ಗೆಲ್ಲ. ಅಂಡ್ ಆಕ್ಟಿಂಗ್ ಫ್ಯಾಮಿಲಿ, ನಮ್ಮ ಅತ್ತೆ ಕೂಡ ಆಕ್ಟರು, ನಮ್ಮ ಮಾವ ಕೂಡ ಆಕ್ಟರು. ಸೊ ಅವ್ರಿಗೆ ನನ್ನ ಒಂದು ಪ್ರೊಫೆಷನ್ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಅಂತ ಒಂದಿತ್ತು. ಡಾನ್ಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ನನ್ಗೆ ಆಕ್ಟಿಂಗ್ ಆಗ್ಲಿ ಸಪೋರ್ಟ್ ಇರುತ್ತೆ ಅಂತ. ಅಂಡ್ ಅವ್ರ ಹತ್ರ ಪ್ರತ್ಯಕ್ಷ ಹತ್ರ ಮಾತಾಡ್ದಾಗ್ಲೂನು, ಸೊ ಅವ್ರುನು ಹಿ ವಾಸ್ ವೆರಿ ಸಪೋರ್ಟಿವ್. ನೀ ಏನಾದ್ರೂ ಮಾಡು, ನಂಗೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಆ ಒಂದು ಮೇಜರ್ ಸಪೋರ್ಟಿಂಗ್ ಫ್ಯಾಮಿಲಿನೇ ನಂಗೆ ಬೇಕು ಅಂತ ಇತ್ತು. ಸೊ ಅದೆಲ್ಲ ಇದ್ದಿದ್ದಕ್ಕೆ ವೈ ನಾಟ್, ದೇರ್ ವಾಸ್ ನೋ ರೀಸನ್ ಟು ಸೇ ನೋ. ಇನ್ನೊಂದು ಹೇಳ್ಬೇಕು ಅಂತ ಇದ್ರೆ, ಕಲಾವಿದರಿಗೆ ಕಲಾವಿದರ ಫ್ಯಾಮಿಲಿ ಹೋಗೋದೇ ಸ್ವಲ್ಪ ಕಮ್ಮಿ. ಅದ್ರಲ್ಲಿ ನಿಮ್ಗೆ ಇದೊಂದು ಒಳ್ಳೆ ಭಾಗ್ಯ ಅಂತ ಹೇಳ್ಬೋದು, ಅದೃಷ್ಟ ಅಂತ ಹೇಳ್ಬೋದು. 100%. ಸೊ ಇದನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಇವರದ ಲಕ್ಕಿ ಅಂತ ಅನ್ಸ್ತಿದ್ಯಾ? 100%. ಯಾಕೆಂದ್ರೆ ಈ ತರ ಸಪೋರ್ಟಿಂಗ್ ಫ್ಯಾಮಿಲಿ ಸಿಗೋದು ಬಹಳ ಕಷ್ಟ, ಎಸ್ಪೆಷಲಿ ಫಾರ್ ಆಕ್ಟರ್ಸ್ ಅಂಡ್ ಡಾನ್ಸರ್ಸ್. ಅಂತದ್ರಲ್ಲಿ ಅವರು ನಮ್ಮ ಅತ್ತೆನೇ ಇನ್ಫ್ಯಾಕ್ಟ್ ನೀನ್ ಮಾಡು ಅಂತಾರೆ. ನೀನ್ ಮನೇಲೇನೋ ಇದೆ ಅಂತ ಏನೂ ಹೇಳಲ್ಲ. ಅವರೇನೆ ನೀನ್ ಹೋಗು, ನೀನ್ ಏನ್ ಬೇಕಿದ್ರು ಮಾಡು, ಅಚೀವ್ ಮಾಡು, ಸಾಧನೆ ಮಾಡು ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೆರಿ ರೇರ್. ಓಕೆ, ನಿಮ್ಮ ಅತ್ತೆದೆಲ್ಲ ನಾವು ಸೀರಿಯಲ್ಸ್ ಎಲ್ಲ ಅವ್ರ ಫಿಲ್ಮ್ ಎಲ್ಲ ನೋಡಿದಾಗ ಜಾಸ್ತಿಯಾಗಿ ವಿಲನ್ ಶೇಡ್ ಅಲ್ಲೇ ಕಾಣಿದಿದೆ. ರಿಯಲ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅವರು? ಅಯ್ಯೋ ಪಾಪ, ಎಂತದ್ದು ಇಲ್ಲ. ಶಿ ಇಸ್ ವೆರಿ ಸ್ವೀಟ್, ಶಿ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಚಿಲ್. ಏನೋ ಅವ್ರು ಹೇಳ್ತಾ ಇರ್ತಾರೆ, ನನ್ಗೆ ಮಗಳಾಗ್ ಬಂದಿಲ್ಲ, ಸೊಸೆಯಾಗಿ ಬಂದಿಲ್ಲ, ಮಗಳಾಗ್ ಬಂದಿರೋದು ಅಂತ. ಸೊ ಅದೇ ತರನೇ ಅವರು ಕೇರ್ ಮಾಡ್ತಾರೆ ನೋಡ್ಕೊಂಡು.